ನಮಸ್ಕಾರ ಮೋಟೋಟೆಕ್ ಕನ್ನಡ ವೀಕ್ಷಕರೇ, ನಾನು ನಿಮ್ಮ ಪುನೀತ್. ಸೊ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಹೀರೋ ಎಕ್ಸ್ಪಲ್ಸ್ 210 ಗಾಡಿ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಸೊ ಯಾವ ರೀತಿ ಈ ಗಾಡಿ ಇದೆ, ಓಡಿಸೋದಕ್ಕೆ ಯಾವ ರೀತಿ ಇದೆ, ಆ್ಯಂಡ್ ಏನೆಲ್ಲ ಚೇಂಜಸ್ ಇದೆ 200ಗೂ 210ಗೂ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ತಪ್ಪದೇ ವಿಡಿಯೋನ ಪೂರ್ತಿ ನೋಡಿ. ಆ್ಯಂಡ್ ಯಾರೆಲ್ಲ ಹೊಸಬ್ರು ಇದ್ದೀರಾ, ನನ್ನ ಚಾನಲ್ನ ಈಗ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತುಂಬ ದೊಡ್ಡ ಅಪರಾಧ ಅದು. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆ್ಯಂಡ್ ಈ ಒಂದು ವಿಡಿಯೋನ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನೀವು ಮಾಡಬೇಕು ಅಂದರೆ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಕ್ವಾಲಿಟಿನ 4Kಗೆ ನೀವು ಸೆಟ್ ಮಾಡ್ಕೊಳ್ಳಿ. ಹೈಯರ್ ಸೆಟ್ಟಿಂಗ್ಸ್ ಏನಿದೆ ಅದಕ್ಕೆ ವ್ಯೂ ಮಾಡಿ, ಬಿಕಾಸ್ ಈ ಒಂದು ವಿಡಿಯೋ 4K ಕ್ವಾಲಿಟಿನಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಳ್ಳಿ, ತಪ್ಪದೇ ವಿಡಿಯೋನ ಪೂರ್ತಿ ನೋಡಿ. ಲೆಟ್ಸ್ ಸ್ಟಾರ್ಟ್ ದ ರಿವ್ಯೂ ಆಫ್ ಹೀರೋ ಎಕ್ಸ್ಪಲ್ಸ್ 210. ಸೊ ಗಾಯ್ಸ್, ನೀವು ನೋಡ್ತಾ ಇದ್ದೀರಾ ಹೊಸ ಹೀರೋ ಎಕ್ಸ್ಪಲ್ಸ್ 210 ಗಾಡಿ. ಮಾರ್ಕೆಟಲ್ಲಿ 2019 ಹೀರೋ ಎಕ್ಸ್ಪಲ್ಸ್ 200 ಲಾಂಚ್ ಆಯಿತು. ಅದಾದಮೇಲೆ 210cc ಇವಾಗ ಬಿಟ್ಟಿದ್ದಾರೆ. ಏನಪ್ಪ ಸ್ಪೆಷಲ್ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ಬರೀ 10cc ಜಾಸ್ತಿ ಅಂತ ನೀವು ನೋಡಬೇಡಿ. ಈ ಗಾಡಿನಲ್ಲಿ ಫ್ರೇಮ್ ಚೇಂಜ್ ಆಗಿದೆ, ಇಂಜಿನ್ ಚೇಂಜ್ ಆಗಿದೆ, ಆ್ಯಂಡ್ ರೆಸ್ಪಾನ್ಸು ಚೇಂಜ್ ಆಗಿದೆ. ಫೀಚರ್ಸ್ ಸಾಕಷ್ಟು ಲೋಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ 1 by 1 ನಾನು ನಿಮಗೆ ತಿಳಿಸ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ದ ಹೆಡ್ ಲ್ಯಾಂಪ್, ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ಸ್ ಆಫರ್ ಮಾಡ್ತಿದ್ದಾರೆ ವಿತ್ ಹೆಡ್ ಶೇಪ್ಡ್ LED DRLs. ಆ್ಯಂಡ್ ಹಾಗೆಯೇ ಟರ್ನ್ ಇಂಡಿಕೇಟರ್ಸ್ ನೋಡಿ, ಬೆಂಡಬಲ್ ಟರ್ನ್ ಇಂಡಿಕೇಟರ್ಸ್ನ ಕೊಟ್ಟಿದ್ದಾರೆ. ಸೊ ಇಂಪ್ಯಾಕ್ಟ್ ಆದಾಗ ಕಟ್ ಆಗುತ್ತೆ ಅನ್ನೋ ಭಯ ಬೇಡವೇ ಬೇಡ. ಆ್ಯಂಡ್ ಗ್ರ್ಯಾಬ್ ರೈಲ್ಸ್ನ ಕೊಟ್ಟಿದ್ದಾರೆ. ಈ ಗ್ರ್ಯಾಬ್ ರೈಲ್ಸ್ನ ಯೂಸ್ ಮಾಡಿಕೊಂಡು ಮಡ್ಡಲ್ಲಿ ನಿಮ್ಮ ವೆಹಿಕಲ್ ಸ್ಟಕ್ ಆಯಿತು ಅಂದರೆ ನಿಮ್ಮ ವೆಹಿಕಲ್ನ ಎಳೆಯೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಹೈ ರೇಸ್ಡ್ ಮಡ್ ಗಾರ್ಡ್ನ ನಿಮಗೆ ಕೊಡ್ತಿದ್ದಾರೆ. ಟೆಲಿಸ್ಕೋಪಿಕ್ ಫ್ರಂಟ್ ಸಸ್ಪೆನ್ಷನ್ನ ನಿಮಗೆ ಕೊಟ್ಟಿದ್ದಾರೆ. 2 ಸಸ್ಪೆನ್ಷನ್ ಇದೆ. 41 mm ಟೆಲಿಸ್ಕೋಪಿಕ್ ಫ್ರಂಟ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಇದರ ಟ್ರಾವೆಲ್ ಬಂದು 210 mm. ಎಷ್ಟೊಂದು ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಇರಲ್ಲ. ಈ ಒಂದು ವೆಹಿಕಲಲ್ಲಿ ಸಸ್ಪೆನ್ಷನ್ ಟ್ರಾವೆಲ್ಲೇ 210 mm ಇರುತ್ತೆ. ಅಂದರೆ ನೀವು ಅಂದಾಜು ಮಾಡ್ಬೋದು ಇದರ ಆಫ್ ರೋಡ್ ಕೇಪಬಿಲಿಟಿ ಯಾವ ರೀತಿ ಇದೆ ಅಂತ. ಆ್ಯಂಡ್ ಟೈರ್ ಬಗ್ಗೆ ಹೇಳಬೇಕು ನಾನು, 21 inch ಸ್ಪೋಕ್ ಟೈರ್ನ ಕೊಟ್ಟಿದ್ದಾರೆ. ಟ್ಯೂಬ್ ಟೈರ್ ಇದು, ಟ್ಯೂಬ್ಲೆಸ್ ಅಲ್ಲ, ಟ್ಯೂಬ್ ಟೈರ್ನ ಆಫರ್ ಮಾಡ್ತಿದ್ದಾರೆ. ಸೊ ಆಫ್ ರೋಡ್ ವೆಹಿಕಲ್ ಆಗಿರೋದ್ರಿಂದ ನಿಮಗೆ ಒಳ್ಳೆ ಒಂದು ರೆಸ್ಪಾನ್ಸ್ ಇರುತ್ತೆ. ಡಿಸ್ಕ್ ಬರುತ್ತೆ ವಿತ್ ಡ್ಯುಯಲ್ ಚಾನಲ್ ABS. ಟಾಪ್ ಆ್ಯಂಡ್ ವೇರಿಯಂಟ್ ಇದು ನಾನು ರಿವ್ಯೂ ಮಾಡ್ತಿರೋದು. ಬೇಸ್ ವೇರಿಯಂಟಲ್ಲಿ ನಿಮಗೆ ಸಿಂಗಲ್ ಚಾನಲ್ ABSನ ಆಫರ್ ಮಾಡ್ತಿದ್ದಾರೆ. ಬಟ್ ಇದರಲ್ಲಿ ಡ್ಯುಯಲ್ ಚಾನಲ್ ABS ಇದೆ. ಫ್ರಂಟ್ ಆ್ಯಂಡ್ ಬ್ಯಾಕ್ 2 ಟೈರ್ಗಳಿಗೆ ನಿಮಗೆ ಡಿಸ್ಕ್ ಬ್ರೇಕ್ನ ಆಫರ್ ಮಾಡ್ತಿದ್ದಾರೆ. ಸೊ ಗಾಡಿ ಸೈಡಿಂದ ನೋಡೋದಕ್ಕೆ ಈ ರೀತಿ ಇದೆ. ಒಳ್ಳೆ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಹೈಟ್ ಕೂಡ ರೈಸ್ ಮಾಡಿದ್ದಾರೆ ಈ ಒಂದು ವೆಹಿಕಲಲ್ಲಿ. ಜೊತೆಗೆ ಈ ಒಂದು ಗಾಡಿಯ ಫ್ರೇಮ್ ಕೂಡ ಚೇಂಜ್ ಆಗಿದೆ. ಎಂಜಿನ್ ಕರಿಸ್ಮಾ XMR ಇಂದ ಡಿರೈವ್ ಆಗಿದೆ. ಬಟ್ ನಿಮಗೆ ಈ ಗಾಡಿಗೆ ಯಾವ ರೀತಿ ಬೇಕೋ ಅದನ್ನ ಟ್ಯೂನ್ ಮಾಡಿದರೆ. ಸೊ ಎಕ್ಸ್ಟ್ರಾ ಟಾರ್ಕ್ ಕೂಡ ನಿಮಗೆ ಸಿಗ್ತಾ ಇದೆ. ಪವರ್ ಡೆಲಿವರಿ ಕೂಡ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ನೋಡೋದಕ್ಕೂ ಗಾಡಿ ತುಂಬಾನೇ ಸ್ಪೋರ್ಟಿವ್ ಆಗಿ ಕಾಣುತ್ತೆ ಬಿಕಾಸ್ ಆಫ್ ದ ಪೇಂಟ್. ಆ್ಯಂಡ್ ಜೊತೆಗೆ ಎಂಜಿನ್ ಅಲ್ಲಿ ಗೋಲ್ಡನ್ ಡಾರ್ಕ್ ಬ್ರೌನ್ ಡಿಸೈನ್ನ ಕೊಟ್ಟಿದ್ದಾರಲ್ಲ, ಸೊ ಡಿಸ್ಟಿಂಗ್ವಿಶ್ ಆಗಿ ಕಾಣುತ್ತೆ. ಆ್ಯಂಡ್ ಮೇಜರ್ ಚೇಂಜ್ ಏನಪ್ಪ ಅಂದರೆ ಹೀರೋ ಎಕ್ಸ್ಪಲ್ಸ್ 200ಗಿಂತ 210ನಲ್ಲಿ ಹೈ ರೇಸ್ಡ್ ಎಕ್ಸಾಸ್ಟ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ. ಅದಕ್ಕಿಂತ ಇದರಲ್ಲಿ ಎಕ್ಸಾಸ್ಟ್ ಹೈ ರೈಸ್ ಆಗಿದೆ. ಸೊ ಯಾರೆಲ್ಲ ಭಯ ಪಡ್ತಾ ಇದ್ದೀರಾ ಕಾಲು ಸುಡಲ್ವಾ ಹತ್ತುವಾಗ ಅಂತಂದರೆ ನೋಡಿ, ಇಲ್ಲಿ ಹ್ಯಾಂಡಲ್ಸ್ ಎಲ್ಲ ಕೊಟ್ಟಿದ್ದಾರಲ್ಲ, ಆ್ಯಂಡ್ ಇಲ್ಲಿ ಕೂಡ ಕವರಿಂಗ್ ಇದೆ, ಇಲ್ಲಿ ಒಂದು ಲೇಯರ್ ಕವರಿಂಗ್ ಇದೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಹಿಂದ್ಗಡೆ ರೇರ್ ಮೋನೋಶಾಕ್ ಸಸ್ಪೆನ್ಷನ್ನ ನೀವು ನೋಡ್ತಾ ಇದ್ದೀರಾ. ಇದು 10-way ಅಡ್ಜಸ್ಟಬಲ್ ಗ್ಯಾಸ್ ಚಾರ್ಜ್ಡ್ ಮೋನೋಶಾಕ್ ಸಸ್ಪೆನ್ಷನ್ ಆಗಿದೆ. ಆ್ಯಂಡ್ ಇದನ್ನು ಕೂರಿಸಿರೋ ರೀತಿ ನೋಡಿ, ಬಂಪ್ಸ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಮಾಡಿಸಿದಂಥ ಸಸ್ಪೆನ್ಷನ್ ಇದಾಗಿದೆ. ಆ್ಯಂಡ್ ಚೆನ್ನಾಗಿ ಒಂದು ಚಾಸಿನ ಬಿಲ್ಡ್ ಮಾಡಿದ್ದಾರೆ ಈ ಒಂದು ವೆಹಿಕಲಲ್ಲಿ. ನೀವು ಯಾವುದೇ ರೀತಿಯಂಥ ಆಫ್ ರೋಡ್ ಆಗಿರ್ಬೋದು ಆ್ಯಂಡ್ ಸಿಟಿ ಕಮ್ಯೂಟಿಂಗ್ನಲ್ಲಿ ಹಳ್ಳಕೊಳ್ಳದಲ್ಲಿ ಬಿಟ್ಟಾಗ ಬಂಪ್ಸ್ನ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಈ ಒಂದು ವೆಹಿಕಲ್. ಆ್ಯಂಡ್ ರೇರ್ ಟೈರ್ ಬಂದು 120/80 18 inch ಟೈರ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ. ಸೊ ಕಂಪ್ಲೀಟ್ಲಿ ಆಫ್ ರೋಡ್ ಟೈರ್ಸ್ ಆಗಿದೆ. ನಿಮಗೆ ಒಳ್ಳೆ ಗ್ರಿಪ್ನ ಈ ಒಂದು ವೆಹಿಕಲ್ ಆಫರ್ ಮಾಡುತ್ತೆ. ಟೈರ್ಸ್ ಕೂಡ ಚೆನ್ನಾಗಿ ಕೆಲಸ ಮಾಡ್ತಿದೆ. ರೇರಿಂದ ಈ ವೆಹಿಕಲ್ ನೋಡೋದಕ್ಕೆ ಈ ರೀತಿ ಕಾಣ್ತಿದೆ. ಆ್ಯಂಡ್ ನೋಡ್ತಾ ಇದ್ದೀರಾ, ಟೈಲ್ ಲ್ಯಾಂಪ್ಸ್ ಬಂದು LED ಟೈಲ್ ಲ್ಯಾಂಪ್ಸ್ನ ಆಫರ್ ಮಾಡಿದ್ದಾರೆ. ಆ್ಯಂಡ್ ಹಿಂದೆ ಕೂಡ ಬೆಂಡೆಬಲ್ ಟರ್ನ್ ಇಂಡಿಕೇಟರ್ಸ್ನ ಕೊಟ್ಟಿದ್ದಾರೆ. ಇದು LED ಟರ್ನ್ ಇಂಡಿಕೇಟರ್ಸ್ ಆಗಿದೆ. ಆ್ಯಂಡ್ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ ಓಪನ್ ಚೈನ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸ್ಯಾರಿ ಗಾರ್ಡ್ನ ಕೂಡ ಸ್ಟಾಕಲ್ಲೇ ಆಫರ್ ಮಾಡ್ತಿದ್ದಾರೆ. ಅದು ಬೇಡ ಅಂದರೆ ಕೆಲವರು ತೆಗೆಸ್ಕೊಂಡ್ಬಿಡ್ತಾರೆ. ಲಗೇಜ್ನ ಲೋಡ್ ಮಾಡೋದಕ್ಕೆ ಮೌಂಟಿಂಗ್ ರ್ಯಾಕ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಮ್ಯಾಕ್ಸಿಮಮ್ 3 kg ಲೋಡ್ನ ನೀವು ಇಲ್ಲಿ ಹಾಕೋಬೋದು ಅಂತ ಇದೆ. ಆ್ಯಂಡ್ ಸೀಟ್ಸ್ ಬಂದು ಸ್ಲೀಕ್ ಆಗಿದೆ. ನೀವು ನಿಮ್ಮ ನಾರ್ಮಲ್ ಕಮ್ಯೂಟಿಂಗ್ ವೆಹಿಕಲಲ್ಲಿ ನೋಡ್ತಾರ ದೊಡ್ಡ ಸೀಟು, ಅಗಲವಾದ ಸೀಟ್ನ ಇದರಲ್ಲಿ ಆಫರ್ ಮಾಡೋದಕ್ಕೆ ಆಗೋದೇ ಇಲ್ಲ, ಬಿಕಾಸ್ ಇಟ್ಸ್ ಅ ಡ್ಯುಯಲ್ ಸ್ಪೋರ್ಟ್ ವೆಹಿಕಲ್. ಸೊ ಸೀಟ್ ಇದರಲ್ಲಿ ಬರೋದು ಇಷ್ಟೇ. ಸೊ ಇದು ಕಂಫರ್ಟೇಬಲ್ ಆಗಿದೆ ನಿಮಗೆ ನೋಡೋದಕ್ಕೆ. ಕುಷನಿಂಗ್ ಕೂಡ ತುಂಬ ಚೆನ್ನಾಗಿದೆ. ನಾನು ಓಡಿಸಿ ನೋಡಿದಾಗ ನನಗೆ ಯಾವುದೇ ರೀತಿಯಾದಂಥ ಸ್ಟಿಫ್ನೆಸ್ ಇದರಲ್ಲಿ ಕಾಣಿಸ್ಲಿಲ್ಲ. ಆ್ಯಂಡ್ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ, ಪ್ರೀವಿಯಸ್ ಎಕ್ಸ್ಪಲ್ಸ್ 200ಅಲ್ಲಿ ನಿಮಗೆ ಏರ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ರು. ಇದರಲ್ಲಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ನ ಆಫರ್ ಮಾಡ್ತಿದ್ದಾರೆ. ರೇಡಿಯೇಟರ್ ಇಲ್ಲೇ ಇದೆ ನೋಡಿ. ಆ್ಯಂಡ್ ಇಲ್ಲಿಂದ ನಿಮಗೆ ಕೂಲೆಂಟ್ನ ಹಾಕೋದಕ್ಕೆ ಸ್ಲಾಟ್ನ ಕೊಟ್ಟಿದ್ದಾರೆ, ಓಪನಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಎಕ್ಸಾಸ್ಟ್ಗೆ ಒಂದು ಕವರಿಂಗ್ನ ಕೂಡ ಕೊಟ್ಟಿರೋದು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಇಲ್ಲಿ. ಸೊ ಆಫ್ ರೋಡಿಂಗ್ ಮಾಡಬೇಕಾದಾಗ ಎಲ್ಲಾದರೂ ಹೊಡೆಯುತ್ತೆ ಅನ್ನೋ ಭಯ ಬೇಡವೇ ಬೇಡ. ಸೊ ಸಾಲಿಡ್ ಆಗಿ ಇದು ಮೆಟಲ್ ಪ್ಲೇಟ್ನ ಕೂಡ ಆಫರ್ ಮಾಡ್ತಿದ್ದಾರೆ. ಸೊ ಓವರಾಲ್ ಗಾಡಿ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೂ ಅಪೀಲಿಂಗ್ ಆಗಿದೆ. ಈ ಒಂದು ಗಾಡಿನ ತೊಗೊಂಡು ನೀವು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಜನ ನಿಮ್ಮನ್ನ ನೋಟಿಸ್ ಮಾಡೇ ಮಾಡ್ತಾರೆ ಬಿಕಾಸ್ ಆಫ್ 2 things. ಒಂದು ಗಾಡಿಯ ಸೌಂಡ್, ಇನ್ನೊಂದು ಈ ಗಾಡಿ ಮೇಲೆ ನೀವು ಕೂತ್ಕೊಂಡು ಹೋಗ್ತಿರುವಾಗ
ಪ್ರೆಸೆನ್ಸ್ ಇದೆಯಲ್ಲ ಸಖತ್ತಾಗಿದೆ ರೀ, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಗಾಡಿ ನೀವೇನು ಪ್ರೈಸ್ ಕೊಟ್ಟು ಬೈ ಮಾಡ್ತೀರಾ ಆ ಪ್ರೈಸ್ಗೆ ನಿಮಗೆ ಲುಕ್ಸು ಕೊಡುತ್ತೆ, ಪರ್ಫಾರ್ಮೆನ್ಸು ಕೊಡುತ್ತೆ, ಇನ್ನೇನು ಬೇಕು ಅದಕ್ಕಿಂತ. ಇನ್ನು ಹೀರೋ ಎಕ್ಸ್ಪಲ್ಸ್ 210ನ ಎಕ್ಸಾಸ್ಟ್ ನೋಟ್ ಯಾವ ರೀತಿ ಇದೆ ಅಂತ ನೀವು ಕೇಳಿಸ್ಕೋಬೇಕಾ? ಲೆಟ್ ಮೀ ಶೋ ಯು. ಸಖತ್ತಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಆ ಇಂಜಿನ್ ಗ್ರಂಟ್ ಇದೆಯಲ್ಲ ಪಕ್ಕಾ ಆಫ್ ರೋಡ್ ವೆಹಿಕಲ್ ಅಂತ ಇದು ತೋರಿಸುತ್ತೆ. ಆ್ಯಂಡ್ ಸಿಟಿನಲ್ಲಿ ನೀವು ಓಡಿಸ್ಬೇಕಾದಾಗ ಈ ರೀತಿಯಾದಂಥ ಸೌಂಡ್ಸ್ ಬಂದರೆ ನಿಮ್ಮ ರೈಡ್ಸ್ ಇನ್ನೂ ಚಿಲ್ಲಿಂಗ್ ಆಗಿರುತ್ತೆ, ಥ್ರಿಲ್ಲಿಂಗ್ ಆಗಿರುತ್ತೆ. ನನಗಂತೂ ಗಾಡಿ ಸೌಂಡ್ ವೈಸ್ ಟಾಪ್ ನಾಚ್ ಅಂತ ಅನ್ನಿಸ್ತು. ಸೊ ಗೈಸ್, ಇನ್ನು ಹೀರೋ ಎಕ್ಸ್ಪಲ್ಸ್ನಲ್ಲಿ ಆಫರ್ ಮಾಡ್ತಿರುವಂಥ ಡಿಸ್ಪ್ಲೇ ಬಗ್ಗೆ ನಾನು ಹೇಳಲೇಬೇಕು. ಲೆಟ್ ಮಿ ಟರ್ನ್ ಇಟ್ ಆನ್. ಸೊ ಟರ್ನ್ ಆನ್ ಮಾಡ್ತಿದ್ದ ಹಾಗೆ 4.2 ಇಂಚಸ್ ಕಲರ್ TFT ಡಿಸ್ಪ್ಲೇ ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ. TFT ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ, ಬಿಕಾಸ್ LCD ಕೊಟ್ಬಿಟ್ಟಿದ್ರೆ ನಿಮಗೆ ಬಿಸಿಲಲ್ಲಿ ಸ್ವಲ್ಪ ಇಲ್ಯುಮಿನೇಷನ್ ಕಮ್ಮಿ ಆಗ್ತಿತ್ತು. ಬೇಸ್ ವೇರಿಯಂಟಲ್ಲಿ ನಿಮಗೆ LCDನೇ ಸಿಗೋದು, ಟಾಪ್ ಎಂಡ್ ವೇರಿಯಂಟಲ್ಲಿ ನಿಮಗೆ TFT ಡಿಸ್ಪ್ಲೇನ ಆಫರ್ ಮಾಡ್ತಿದ್ದಾರೆ. ಆ್ಯಂಡ್ ಇದರಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ಸ್ ಕೂಡ ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಸ್ಪೀಡ್, ಓಡೋಮೀಟರ್ ಆ್ಯಂಡ್ ಫ್ಯೂಯಲ್ ಗೇಜ್ ಆಗಿರ್ಬೋದು, ಎಂಜಿನ್ ಟೆಂಪ್ರೇಚರು, ಟೈಮ್ ಆಗಿರ್ಬೋದು, ಯಾವ ABS ಮೋಡಲ್ಲಿದೆ, ಗೇರ್ ಶಿಫ್ಟ್ ಇಂಡಿಕೇಟರು, RPM ಎಲ್ಲ ಕೂಡ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ನೀವೇನಾದರೂ ರೈಡ್ ಮೋಡ್ ABS ಮೋಡ್ನ ಚೇಂಜ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಕೊಟ್ಟಿರುವಂಥ ಬಟನ್ ಇದನ್ನು ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಚೇಂಜಸ್ನ ನೀವು ನೋಡ್ಬೋದು. ABS ಮೋಡ್ ಅಂತ ಇದೆ. ಈ ABS ಮೋಡ್ಗೆ ನೀವು ಕ್ಲಿಕ್ ಮಾಡಿದ್ರೆ 3 ABS ಮೋಡ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಒನ್ ಇಸ್ ರೋಡ್, ಇನ್ನೊಂದು ಟ್ರೇಲ್, ಇನ್ನೊಂದು ಆಫ್ ರೋಡ್. ಸೊ ರೋಡ್ ಅಂದರೆ ಈಗ ಆಬ್ವಿಯಸ್ಲಿ ಈಗ ರೋಡಲ್ಲೇ ಇದೆ. ಈಗ ಅಂದರೆ ಗಾಡಿ ABS ಮೋಡ್ ರೋಡಲ್ಲೇ ಇದೆ. ರೋಡ್ ಮೋಡಲ್ಲಿ ನಿಮಗೆ ಫ್ರಂಟ್ ಆ್ಯಂಡ್ ರೇರ್ ಎರಡೂ ಟೈರ್ನ ABS ಎಂಗೇಜ್ ಆಗಿರುತ್ತೆ. ನಿಮ್ಮ ಡೇ ಟು ಡೇ ಕಮ್ಯೂಟಿಂಗ್ಗೆ ಅದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಟ್ರೇಲ್ ಮೋಡಲ್ಲಿ ನಿಮಗೆ ಹಿಂದ್ಗಡೆ ವೀಲ್ನ ABS ಡಿಸ್ಎಂಗೇಜ್ ಆಗುತ್ತೆ. ಇನ್ ಕೇಸ್ ವೀಲ್ ಸ್ಪಿನ್ ಮಾಡಬೇಕು, ಡ್ರಿಫ್ಟ್ ಮಾಡಬೇಕು ಅನ್ನೋರಿಗೆ ಈ ಒಂದು ಮೋಡ್ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಆಫ್ ರೋಡ್ ಮೋಡ್ಗೆ ಹೋದಾಗ ಆಫ್ ರೋಡ್ ಮೋಡಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ವೀಲ್ನ ABS ಡಿಸ್ಎಂಗೇಜ್ ಆಗುತ್ತೆ. ಇನ್ ಕೇಸ್ ನೀವು ಆಫ್ ರೋಡ್ಗೆ ತೊಗೊಂಡು ಹೋಗ್ತೀರಾ ಅಂದಾಗ ABS ಡಿಸ್ಎಂಗೇಜ್ ಆಗಿರಬೇಕು. ಸೊ ಅದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಸೊ ಈ ಥರ 3 ABS ಮೋಡ್ಸ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ಈ ಒಂದು ವೆಹಿಕಲಲ್ಲಿ. ಸೊ ಡಿಸ್ಪ್ಲೇಗೆ ಎಲ್ಲ ಆಪ್ಷನ್ಸ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಡಿಸ್ಪ್ಲೇ ಕೂಡ ಕ್ವಾಲಿಟಿಯಾಗಿ ಕಾಣ್ತಾ ಇದೆ. ಆ್ಯಂಡ್ ಹ್ಯಾಂಡಲ್ ಬಾರ್ಸ್ ಬಗ್ಗೆ ನಾನು ಹೇಳಲೇಬೇಕು. ಬೋಲ್ಟ್ ಆನ್ ಚೇಂಜಬಲ್ ಅಡ್ಜಸ್ಟಬಲ್ ಹ್ಯಾಂಡಲ್ ಬಾರ್ಸ್ನ ನಿಮಗೆ ಕೊಟ್ಟಿದ್ದಾರೆ. ಈ ಒಂದು ಹ್ಯಾಂಡಲ್ ಬಾರ್ಸ್ನ ನಿಮ್ಮ ಹೈಟ್ಗೆ ತಕ್ಕಂತೆ, ನಿಮ್ಮ ಪೊಸಿಷನ್, ಇಷ್ಟವಾದ ಪೊಸಿಷನ್ಗೆ ತಕ್ಕಂತೆ ನೀವು ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹಜಾರ್ಡ್ ಲ್ಯಾಂಪ್ಸ್ನ ನಿಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಹಜಾರ್ಡ್ ಲ್ಯಾಂಪ್ಸ್ ಪಕ್ಕದಲ್ಲೇ ಎಂಜಿನ್ ಕಿಲ್ ಸ್ವಿಚ್ ಆಫರ್ ಮಾಡಿದ್ದಾರೆ. ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಎಲ್ಲ ಇಲ್ಲೇ ಇದೆ. ಆ್ಯಂಡ್ ಈ ಕಡೆ ನೀವು ನೋಡ್ತಾ ಇದ್ದೀರಾ ಮೆನ್ಯೂ ಆಪ್ಷನ್ಸ್ನ ಟಾಗಲ್ ಮಾಡ್ಕೊಳ್ಳೋದಕ್ಕೆ ಇರುವಂಥ ಬಟನ್ ಇದು. ಫ್ರಂಟು, ಬ್ಯಾಕು, ಎಂಟರ್ ಎಲ್ಲ ಬಟನ್ ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಅದರ ಕೆಳಗಡೆ ಇಂಡಿಕೇಟರ್ ಸ್ವಿಚ್ನ ಕೊಟ್ಟಿದ್ದಾರೆ. ಆ್ಯಂಡ್ ಹಾರ್ನ್ನ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ಬಿಲ್ಡ್ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು. ಯಾವುದೇ ರೀತಿಯಾದಂಥ ಚೀಪ್ ಪ್ಲಾಸ್ಟಿಕ್ಸ್ನ ಯೂಸ್ ಮಾಡಿಲ್ಲ, ಸಾಲಿಡ್ ಆಗಿದೆ. ಈ ಒಂದು ಗಾಡಿನಲ್ಲಿ ನೀವು ಬಿಲ್ಡ್ ಕ್ವಾಲಿಟಿನ ತುಂಬ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಆ್ಯಂಡ್ ಜೊತೆಗೆ USB-A ಟೈಪ್ ಚಾರ್ಜಿಂಗ್ ಪೋರ್ಟ್ನ ಕೂಡ ಕೊಟ್ಟಿದ್ದಾರೆ. ಇದು ಸ್ವಲ್ಪ ತೆಗಿಯೋಕ್ಕೆ ಯೂಸ್ ಟು ಆಗಬೇಕು ನೀವು. A ಪೋರ್ಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಕೊಟ್ಟಿರುವಂಥ ಪೊಸಿಷನ್ ನನಗನ್ಸಿದ್ದು ಇನ್ನೆಲ್ಲೂ ಕೊಡೋಕ್ಕಾಗ್ತಿರ್ಲಿಲ್ವೇನೋ, ಬಟ್ ಇಲ್ಲಿ ಕೊಟ್ಟಿರೋದ್ರಿಂದ ಸ್ವಲ್ಪ ನಿಮಗೆ ಅದಕ್ಕೆ ಯೂಸ್ ಟು ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಆ್ಯಂಡ್ ಹಾಗೆಯೇ ಫ್ಯೂಲ್ ಟ್ಯಾಂಕ್ ಬಂದು ನಿಮಗೆ 13 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ನ ಕೊಟ್ಟಿದ್ದಾರೆ. ಆ್ಯಂಡ್ E20 ಅಂತ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಎಥೆನಾಲ್ ಮಿಕ್ಸ್ ಬ್ಲೆಂಡ್ನ ನೀವು ಕೂಡ ಯೂಸ್ ಮಾಡ್ಬೋದು. ಅಂದರೆ 20% ಎಥೆನಾಲ್ ಆ್ಯಂಡ್ 80% ಪೆಟ್ರೋಲ್, ಆ ಒಂದು ಮಿಕ್ಸ್ಚರ್ ಫ್ಯೂಲ್ನ ನೀವು ಕೂಡ ಈ ಒಂದು ಗಾಡಿನಲ್ಲಿ ಯೂಸ್ ಮಾಡ್ಬೋದು. ಇನ್ನು ಫುಟ್ ರೆಸ್ಟ್ ವಿಚಾರಕ್ಕೆ ಬರೋದಾದರೆ ಒಂದು ಯುನಿಕ್ನೆಸ್ನ ನೀವು ಇಲ್ಲಿ ನೋಡ್ಬೋದು. ಅದೇನಪ್ಪ ಅಂದರೆ ಅಡ್ಜಸ್ಟಬಲ್ ಫುಟ್ ರೆಸ್ಟ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ರಬ್ಬರೈಸ್ಡ್ ಫುಟ್ ಪೆಗ್ನ ನೀವು ನೋಡ್ಬೋದು. ಇದನ್ನು ಬೇಡ ಅಂದರೆ ತೆಗಿಬೋದು ಕೂಡ. ಸೊ ಈ ಥರ ರಿವ್ಯೂ ಮಾಡಿದ್ರೆ ನಿಮಗೆ, ನೀವು ಆಫ್ ರೋಡ್ ಏನಾದರೂ ಹೋಗ್ತೀರಾ ಅಂದಾಗ ಶೂ ಎಲ್ಲ ಹಾಕೊಂಡಿದ್ದೀರಾ, ಅದಕ್ಕೆ ಸಪೋರ್ಟಿವ್ ಶೂ ಹಾಕೊಂಡಿದ್ದೀರಾ ಅಂದರೆ ಕಂಪ್ಲೀಟ್ಲಿ ಮೆಟಲ್ ಫುಟ್ ರೆಸ್ಟ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ. ಬೇಡ ಅಂದರೆ ಇದನ್ನು ಈ ರೀತಿಯೇ ವಾಪಸ್ಸು ಫಿಕ್ಸ್ ಕೂಡ ಮಾಡ್ಕೋಬಹುದು. ಇನ್ನು ಎಕ್ಸ್ಪಲ್ಸ್ 210ನ ಎಂಜಿನ್ ವಿಚಾರಕ್ಕೆ ಬರ್ತೀನಿ ಅಂದರೆ 210cc 4 ವಾಲ್ವ್ ಲಿಕ್ವಿಡ್ ಕೂಲ್ಡ್ ಎಂಜಿನ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ವಿತ್ 6 ಸ್ಪೀಡ್ ಗೇರ್ ಬಾಕ್ಸ್. ಇದು ನಿಮಗೆ 24.6 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಆಟ್ 9250 RPM. ಜೊತೆಗೆ 20.7 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಆಟ್ 7250 RPM. ಗೈಸ್, ಇನ್ನು ಹೀರೋ ಎಕ್ಸ್ಪಲ್ಸ್ 210 ಯಾವ ರೀತಿ ಇದೆ ಓಡಿಸೋದಕ್ಕೆ ಅಂತ ನೀವು ಕೇಳ್ತಿರ್ಬೋದು. ಫಸ್ಟ್ ಇಂಪ್ರೆಷನ್ಸ್ ಏನಪ್ಪಾ ಅಂದರೆ, ನೀವು ಗಾಡಿನ ಕೂತ್ಕೊಂಡಾಗ ತುಂಬಾ ಹೈ ರೈಸ್ಡ್ ಆಗಿ ಕೂತ್ಕೋತೀರಾ. ಅದೇ ಒಂದು ಒಳ್ಳೆ ಫೀಲಿಂಗ್ನ ಕೊಡುತ್ತೆ ಈ ಒಂದು ಡುವೆಲ್ ಸ್ಪೋರ್ಟ್ ವೆಹಿಕಲಲ್ಲಿ. ಆ್ಯಂಡ್ ಥ್ಯಾಂಕ್ಸ್ ಟು ದ ಅಡ್ಜಸ್ಟಬಲ್ ಬೋಲ್ಟ್ ಆನ್ ಆಫ್ಸೆಟ್ ಹ್ಯಾಂಡಲ್ ಬಾರ್ಸ್, ಎಷ್ಟೇ ಕಿಲೋಮೀಟರ್ ದೂರ ಹೋಗಿ ನೀವು ಕೈ ನೋವು, ಭುಜ ನೋವು ಬರೋದೇ ಇಲ್ಲ. ಇನ್ನೂ ಹೋಗೋಣ ಅಂತ ಅನಿಸುತ್ತೆ. ಆ ರೀತಿ ಇದೆ ಈ ಗಾಡಿ ಮೇಲೆ ಟ್ರಾವೆಲ್ ಮಾಡುವ ಫೀಲ್. ಆ್ಯಂಡ್ ಸ್ಮೂತ್ ಆ್ಯಂಡ್ ಕ್ವಿಕ್ ಗೇರ್ ಶಿಫ್ಟಿಂಗ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಎಷ್ಟೇ ನೀವು ಟ್ರಾಫಿಕಲ್ಲಿದ್ದರೂ ಕೂಡ ಫಸ್ಟ್ ಗೇರ್ ಆಗಿರ್ಬೋದು, ಸೆಕೆಂಡ್ ಗೇರ್ ಆಗಿರ್ಬೋದು, ಆ ಒಂದು ಗೇರಲ್ಲಿ ಸಿಗುವಂಥ ಟಾರ್ಕ್ ರೆಸ್ಪಾನ್ಸ್ ಇದೆಯಲ್ಲ ತುಂಬಾ ಖುಷಿ ಕೊಡುತ್ತೆ.
ಸಿಟಿ ಟ್ರಾಫಿಕಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ ಆಗಿರ್ಬೋದು, ಅದರಲ್ಲಿ ನೀವು ಹೋಗುವಾಗ ಬೇಜಾರು ಆಗೋದೇ ಇಲ್ಲ. ಆ್ಯಂಡ್ ಇದರ ಮೆನ್ಯೂವರಬಿಲಿಟಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಟು ದ ಲೈಟ್ ಹ್ಯಾಂಡಲ್ ಬಾರ್ಸ್. ಆನ್ ರೋಡ್ ಆಗಿರ್ಬೋದು, ಆಫ್ ರೋಡ್ ಆಗಿರ್ಬೋದು ನಿಮಗೆ ಒಳ್ಳೆ ರೆಸ್ಪಾನ್ಸ್ನ ಕೊಡುತ್ತೆ. ಇನ್ನು ಸಸ್ಪೆನ್ಷನ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಒನ್ ಆಫ್ ದ ಬೆಸ್ಟ್ ಸಸ್ಪೆನ್ಷನ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು. 210 mm ಆಫ್ ಸಸ್ಪೆನ್ಷನ್ ಟ್ರಾವೆಲ್ಲೇ ಇದೆ. ಸೊ ಹಾಗಾಗಿ ಯಾವುದೇ ರೀತಿಯಂಥ ಹಳ್ಳ ಕೊಳ್ಳ ಆಫ್ ರೋಡ್ ಎಲ್ಲಿಗೆ ತಗೊಂಡು ಹೋದ್ರೂ ಕೂಡ ಒಳ್ಳೆಯ ಒಂದು ರೆಸ್ಪಾನ್ಸ್ ಇದೆ. ಬಂಪ್ಸ್ನ ಆರಾಮಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ನಿಮ್ಮ ರೈಡ್ಸ್ ಕಾನ್ಫಿಡೆಂಟ್ ಆಗಿರುತ್ತೆ ಹಳ್ಳದಲ್ಲಿ ಹೋಗುವಾಗ. ಇನ್ನು ಬ್ರೇಕಿಂಗ್ ವಿಚಾರಕ್ಕೆ ಬರ್ತೀನಿ ಅಂದರೆ ಫ್ರಂಟಲ್ಲಿ ಬ್ಯಾಕಲ್ಲಿ ಎರಡು ಕಡೆ ನಿಮಗೆ ಡಿಸ್ಕ್ ಬ್ರೇಕ್ನ ಆಫರ್ ಮಾಡಿರೋದ್ರಿಂದ ನಿಮ್ಮ ಬ್ರೇಕಿಂಗ್ ತುಂಬಾ ಚೆನ್ನಾಗಿದೆ. ಸೊ ಓವರ್ ಆಲ್ ಯಾರೆಲ್ಲ ಈ ಗಾಡಿನ ತಗೊಳ್ಳೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ತಗೊಳ್ಳಿ. ಹೀರೋ ಎಕ್ಸ್ಪಲ್ಸ್ 200ನ ನೀವೇನಾದರೂ ಬೈ ಮಾಡ್ತಿದ್ದೀರಾ ಅಂದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಒಂದು 35,000 ರೂಪಾಯಿ ಎಕ್ಸ್ಟ್ರಾ ಆಗ್ಬೋದು. ಅದನ್ನು ಹಾಕಿ ಈ ಗಾಡಿನ ತಗೊಂಡ್ರೆ ಖಂಡಿತ ಮೋಸ ಇಲ್ಲ. ಗಾಡಿ ಓಡಿಸೋದಕ್ಕೂ ನೋಡೋದಕ್ಕೂ ಫೀಚರ್ಸ್ ವೈಸ್ ಗಾಡಿ ತುಂಬ ಚೆನ್ನಾಗಿದೆ. ಇಷ್ಟೆಲ್ಲ ಫೀಚರ್ಸ್ ಇರುವಂತ ಈ ಒಂದು ಹೋಂಡಾ ಎಕ್ಸ್ಪಲ್ಸ್ 210ನ ಬೆಲೆ ಎಷ್ಟು ಅಂತ ನೀವು ಕೇಳ್ತಾ ಇದ್ದೀರಾ. ಹೀರೋ ಎಕ್ಸ್ಪಲ್ಸ್ 210cc ಬೇಸ್ ವೇರಿಯಂಟ್ನ ಬೆಲೆ ಶುರುವಾಗ್ತಿದೆ 1,75,800 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್. ಹಾಗೆ ಎಕ್ಸ್ಪಲ್ಸ್ 210cc ಟಾಪ್ ವೇರಿಯಂಟ್ನ ಬೆಲೆ ಶುರುವಾಗ್ತಿದೆ 1,85,800 ರೂಪಾಯಿಂದ. ಬೇಸ್ ವೇರಿಯಂಟ್ ನಲ್ಲಿ 2 ಕಲರ್ ಆಪ್ಷನ್ಸ್ ಇದೆ ಅಂಡ್ ಟಾಪ್ ವೇರಿಯಂಟ್ ಅಲ್ಲಿ 2 ಕಲರ್ ಆಪ್ಷನ್ಸ್ ಬರುತ್ತೆ. ಸೊ ಗೈಸ್, ಇದಾಗಿತ್ತು ಹೊಸ ಹೀರೋ ಎಕ್ಸ್ಪಲ್ಸ್ 210cc ವೆಹಿಕಲ್ ನ ರಿವ್ಯೂ. ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ. ಗಾಡಿ ಓಡಿಸೋದಕ್ಕೆ ಯಾವ ರೀತಿ ಇದೆ, ನೋಡೋದಕ್ಕೆ ಯಾವ ರೀತಿ ಇದೆ, ಏನೆಲ್ಲ ಫೀಚರ್ಸ್ ಇದೆ, ಎಲ್ಲದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟೆ. ಐ ಆಮ್ ಶ್ಯೂರ್ ನಿಮಗೆ ಇದು ಇಷ್ಟ ಆಗಿದೆ ಅಂತ. ಇನ್ ಕೇಸ್ ಗಾಡಿನ ಯೋಚನೆ ಮಾಡ್ತಾ ಇದ್ದೀರಾ ತಗೋಬೇಕಾ ಬೇಡವಾ ಅಂತ ಅಂದರೆ ಗೋ ಫಾರ್ ಇಟ್. ಯಾಕೆಂದರೆ ಗಾಡಿ ತುಂಬಾ ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು, ಪವರ್ ವೈಸ್ ಆಗಿರ್ಬೋದು, ಎಂಜಿನ್ ರಿಫೈನ್ಮೆಂಟ್ ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಎಲ್ಲದರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಐ ಆಮ್ ಶ್ಯೂರ್ ಹೀರೋದವ್ರಿಗೆ ಈ ಒಂದು ವೆಹಿಕಲ್ ಮತ್ತೆ ಮಾರ್ಕೆಟಲ್ಲಿ ಒಂದು ಬೂಸ್ಟ್ನ ಕೊಡುತ್ತೆ ಸೇಲ್ಸ್ ವೈಸ್ ಆಗಿರ್ಬೋದು. ಹಾಗಾಗಿ ಒಂದು ಒಳ್ಳೆ ವೆಹಿಕಲ್ನ ನಾನು ರಿವ್ಯೂ ಮಾಡಿದ್ದೀನಿ. ನೀವೇನಾದರೂ ಗಾಡಿ ಬಗ್ಗೆ ಆಸಕ್ತರಾಗಿದ್ದರೆ ತಗೋಬೇಕು ಅಂತ ಆದಷ್ಟು ಬೇಗ ನಿಮ್ಮ ಹತ್ತಿರದ ಪ್ರೀಮಿಯಾ ಶೋರೂಮ್ಗೆ ಹೋಗಿ ಈ ಒಂದು ಗಾಡಿಯ ಟೆಸ್ಟ್ ಡ್ರೈವ್ ಮಾಡಿ ಆದಷ್ಟು ಬೇಗ ಬುಕಿಂಗ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಈ ಗಾಡಿ ಬಗ್ಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಆ್ಯಂಡ್ ಈ ರಿವ್ಯೂ ಬಗ್ಗೆ ಏನು ಅನ್ನಿಸ್ತು ಎಲ್ಲನೂ ಕೂಡ ಡೀಟೇಲ್ ಆಗಿ ತಿಳಿಸ್ಬೋದು. ಲೆಟ್ ಅಸ್ ಬಿ ಇನ್ ಟಚ್. ಇದೇ ಥರದ ಮತ್ತಷ್ಟು 2 ವೀಲರ್ ಆ್ಯಂಡ್ 4 ವೀಲರ್ ರಿವ್ಯೂಸ್ನ ನೀವು ನೋಡಬೇಕು ಅಂದರೆ ಮೋಟೋ ಟೆಕ್ ಕನ್ನಡ ಯೂಟ್ಯೂಬ್, ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಇದು ನಾನು ನಿಮ್ಮ ಪುನೀತ್. ಮತ್ತೊಮ್ಮೆ ಇದೇ ಥರದ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ.